Okay, thank you. Guys, now we all know that AI is taking over. So I request Nataraji that you should provide AI. I will help you. There are all the courses whatever we are giving here. You should integrate AI. In another, 1 year, I need AI on this board. And whatever support you need from me, I am open there. I will also ask my friends to come here and give some information about AI. ಅಮರೇಶ್ ಇದ್ದಾರೆ. ಥ್ಯಾಂಕ್ ಯು ಅಮರೇಶ್ ಅವರೇ. ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ಅವರು ಸ್ವಾಗತ ಮಾಡುತ್ತಾರೆ. ಈ ಕಾರ್ಯಕ್ರಮ ಮುಂದುವರಿಯುತ್ತಾ ನಾನು Your big round of applause. ಅವರು ಜಗತ್ತನ್ನು ನೋಡಿದರೆ ಸುದ್ದಿಯ ಬನ್ನಿ ಮತ್ತು ಸಂದೇಶ ಕೊಟ್ಟಂತಹ ಪರಿ ಇದೆಯಲ್ಲ, ಆ ಸಂದೇಶಗಳಲ್ಲಿ ಅವರು ಎಲ್ಲ ಸಂದೇಶವನ್ನು ಫಾಲೋ ಮಾಡದೇ ಇದ್ದು ಅವರು ಬರೆದಿರುವ ಯಾವುದಾದ್ರೂ ಒಂದು ವಾಕ್ಯ ಸಂಕಲ್ಪ 2026 ನಟರಾಜ್ ಗೌಡ ರೂಪಿಸ್ತಾ ಇದ್ದಾರೆ. ವಿಶೇಷ ಸಂದರ್ಭ ಏನೆಂದರೆ ವಿವೇಕಾನಂದರ ಜಯಂತಿ, ಕುವೆಂಪು ಅವರ ಜಯಂತಿ, ಆನಂತರದಲ್ಲಿ ರಾಷ್ಟ್ರೀಯ ಯುವ ದಿನ. ಈ ಮೂರು ವಿಷಯಗಳ ಸಂಗಮ ಇದೆ. ಇಂಥ ಸಂದರ್ಭದಲ್ಲಿ ನನಗೆ ನಾವು ಇನ್ವೈಟ್ ಮಾಡ್ತಾರೆ, ನನಗೆ ಬಹಳ ಖುಷಿಯಾಯಿತು. ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಸ್ನೇಹಿತರು, ಉದ್ಯಮಿ, ಹಾಗೆಯೇ ಸಮಾಜ ಸೇವೆ ತೊಡಗಿಸಿರ್ತಕ್ಕಂತಹ ನನ್ನ ಸ್ನೇಹಿತರು
ಮುಂದಿನ ಭವಿಷ್ಯದ ರಾಜಕಾರಣಿ ನಿಸಾರ್ ಖಾನ್ ಅವರು ಇಲ್ಲಿ ಬಂದಿದ್ದಾರೆ. ತಮಗೆ ಜೋರಾದ ತಲೆಗೆ ಅವರನ್ನು ಸ್ವಾಗತ ಮಾಡುತ್ತೀನಿ. ದಯಮಾಡಿ ವೇದಿಕೆ ಹೆದರುಕೋಬೇಡಿ. ನಟರಾಜ್ ಗೌಡರು ರಾಜಕಾರಣಿ, ಹೀಗಾಗಿ ಜಾಸ್ತಿ ಸುಳ್ಳು ಹೇಳ್ತಾರೆ. ವೇದಿಕೆ ಮೇಲೆ ಆಸಕ್ತರಾಗಿರುವಂಥ ನಮಗೆಲ್ಲರಿಗೂ ಕೂಡ ಬಹಳ ಹಿರಿಯರು ಮತ್ತು ನಮ್ಮೆಲ್ಲರ ಬಹಳ ಗೌರವಾನ್ವಿತರು, ನಮಗೆಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿರುವಂಥ ಮಾನ್ಯ ಪ್ರೊಫೆಸರ್ ಎಂ ವಿ ರಾಜೇಗೌಡ ಸಿಕ್ಕಿದ್ದಾರೆ. ಜೊತೆಗೆ ಈ ವೇದಿಕೆ ಮೇಲೆ ಉತ್ತರ ಕರ್ನಾಟಕ ರಾಜ್ಯದ ಮಾಧ್ಯಮ ಲೋಕದಲ್ಲಿ ಸತ್ಯದ ಪರವಾಗಿ ಅತ್ಯಂತ ಗಟ್ಟಿಯಾಗಿ ಮತ್ತು ಧೈರ್ಯವಾಗಿ ಮಾತನಾಡುವಂತಹ ಒಂದು ಮಾಧ್ಯಮ ಲೋಕದ ಸತ್ಯದ ಪರವಾದ ಧ್ವನಿಯಿಂದ ಹೇಳಿದ್ರು ಕೂಡ ತಪ್ಪಾಗಲಾರದು ಮಾನ್ಯ ರಮಾಕಾಂತ್ ಅವರೇ ಹಾಗೂ ವೇದಿಕೆ ಮೇಲೆ ಇರುವಂತ ನಮ್ಮ PIG ಅವರು, ನಮ್ಮ ಅಬ್ದುಲ್ ಅಹಮದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಇನ್ನು ಅನೇಕ ಜನ ಹಿರಿಯರು ನಮ್ಮೆಲ್ಲರ ಜೊತೆಗೆ ನಮ್ಮ ಕುಂತಾ ಇದ್ದಾರೆ. ನಿಮ್ಮೆಲ್ಲರಿಗೂ ತಾವೆಲ್ಲರೂ ಗೂಗಲ್, ಸ್ಯಾಮ್ಸಂಗ್ ಎಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೂಡ ಇನ್ಫೋಸಿಸ್ ಆಗ್ಬೋದು, ವಿಪ್ರೋ ಆಗ್ಬೋದು, ಎಲ್ಲ ಕಡೆ ನಮ್ಮ ಜನ ಇರಬೇಕು ಅಂತ ಆಸೆ ಅವರಿಗೆ. ಹಾಗಾಗಿ ತಮ್ಮೆಲ್ಲರೂ ಮಾರ್ಗದರ್ಶನ ಕೊಡಕ್ಕೆ ಅಮರೇಶ್ ಕೂಡ ಇದ್ದಾರೆ. ತಮ್ಮೆಲ್ಲರೂ ಪರವಾಗಿ ಅವ್ರನ್ನು ಕೂಡ ಸ್ವಾಗತ ಮಾಡ್ತೇನೆ. ಈಗ ಪ್ರಮುಖವಾಗಿ ಈ ಮಾಧ್ಯಮ ಲೋಕದಲ್ಲಿ ಕಂಚಿನ ಕಂಠ ಯಾರಿಗಾದ್ರು ಇದ್ರೆ ಅದು ರಮಾಕಾಂತ್ ಅವ್ರಿಗೆ. ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು, ನಿಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ತುಂಬಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ. ಈ ಕಾರ್ಯಕ್ರಮದ ಕುರಿತಾಗಿ, ವಿವೇಕಾನಂದರ ಕುರಿತಾಗಿ, ಯುವಕರ ಭವಿಷ್ಯದ ಕುರಿತಾಗಿ ತಾವು ಮಾತಾಡಬೇಕಂತ ಮನವಿ ಮಾಡ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೆ, ಅವರ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ನಾನು ಬಹಳ ಉದ್ದ ಎಲ್ಲೂ ಭಾಷಣ ಮಾಡಿಲ್ಲ, ಇನ್ನೂ ಮಾಡಲ್ಲ. ಆದರೆ ಒಂದು ನಿಮಿಷ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಹಳ ಪ್ರೀತಿಯಿಂದ ಕರೆದಿದ್ದೀರಿ. ಅದಕ್ಕೆ ಒಂದು ನಿಮಿಷ ನನ್ನ ಒಂದು ಅನುಭವವನ್ನು ನಾನೇನು ಕಲಿತಿದ್ದೇನೆ ಅದನ್ನು ನಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿ ಜೀವನದಲ್ಲಿ ನಾನು ಕೂಡ, ಇಲ್ಲಿರುವ ಬಹುಶಃ ಎಲ್ಲರೂ ಕೂಡ ವಿದ್ಯಾರ್ಥಿ ಜೀವನವನ್ನು ಅವರು ಅನುಭವಿಸಿ ಬಂದಿದ್ದಾರೆ. ಸಂಸ್ಥೆಯ ಸಂಸ್ಥಾಪಕರಾದ ಆತ್ಮೀಯರಾದ ನಟರಾಜ್ ಅವರೇ, ಆಶಾ ನಟರಾಜ್ ಅವರೇ, ಆಯಷಾ ಸುಲ್ತಾನ ಅವರೇ, ಗಿರೀಶ್ ಅವರೇ, ಆದಿತ್ಯ ಅವರೇ, ರಮಾಕಾಂತ್ ಅವರೇ, ಚಂದ್ರಚೂಡ್ ಅವರೇ, ಅಮರೇಶ್ ಅವರೇ, ವಿಕಾಸ್ ಖಾನ್ ಅವರೇ, ನಿಕೇಶ್ ನಾಥ್ ಅವರೇ, ಮಧುಸೂದನ್ ಅವರೇ, ವೇದಿಕೆ ಬಂದಿರ ಅಧಿಗಣ್ಯರೇ, ಎಲ್ಲ ಇವತ್ತು ಸೇರಿದ ಪೋಷಕರೇ, ಮಕ್ಕಳೇ, ಈ ದಿನ ಬಹಳ ವಿಶೇಷ ದಿನ. ಏಕೆಂತಂದ್ರೆ ನೀವು ಎಲ್ಲ ಬಾಲ್ಗೆ ಕ್ಲಾಸ್ಗಳು ಹೋಗ್ತಾ ಇದ್ದಾಗ ನೀವು ಬರೀ ಪಾಠ, ಕಂಪ್ಯೂಟರ್ಸ್ ಅದರಲ್ಲೇ ಮಕ್ಕಳಾಗಿರ್ತೀರ. ಇಂಥ ದಿನದಲ್ಲಿ ನಿಮಗೆ ನಿಮ್ಮ ಪ್ರತಿಭೆಯನ್ನ ಎಲ್ಲರಿಗೂ ಮುಂದೆ ತೋರ್ಸಕ್ಕೆ ಒಂದು ಅವಕಾಶ ಸಿಗುತ್ತೆ. ನೀವು ಡಾನ್ಸ್ ಮಾಡಬಹುದು, ಹಾಡಬಹುದು, ಬೇರೆ ರೀತಿಯಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ಬೋದು. ನಿಮ್ಮ ಈ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಇದು ಬಹಳ ಪ್ರಮುಖ ಅಂತ ನನಗೆ. ಇಲ್ಲಿ many people have spoken about different things today, but this is the program that I've been attending for. ರಾಜ್ಯಗಳಿಗೆ, ರಮಾಕಾಂತ್ ಅವರಿಗೆ, ವಿಜಯಪುರದ ಅವರಿಗೆ, ಮತ್ತೆಲ್ಲ ಸ್ನೇಹಿತರಿಗೆ, ತಾಯಿಯರಿಗೆ ನಾನು 2020ರಿಂದ ಬರ್ತಾ ಇದ್ದೀನಿ. 5 ವರ್ಷ, 6ನೇ ವರ್ಷ ಬಾಲ್ತಿದೆ. ಏನು ಬರ್ತಾ ಫುಲ್ ಡೀಸೆಂಟ್ ಆಗ್ಬಿಡಪ್ಪ ಬಾಲ್ಗಳು, ಸೌಂಡೇ ಇಲ್ಲ, ಸಪ್ಪೆ ಆಗ್ಬಿಟ್ಟಿದೆ. ಯಾಕೆ ಅಂತ ನನಗೆ ಕಾರಣ ಗೊತ್ತಾಗ್ತಿದೆ. 2 ನಿಮಿಷ ಕೂಡ ನಮ್ಮ ನಟರಾಜ್ ಅವರು, ರಚಿತಾ ರಾಮ್, ರಾಗಿಣಿ ದ್ವಿವೇದಿ, ರಮ್ಯಾ ದಿವ್ಯ ಸ್ಪಂದನ, ಮಸ್ತ್ ಮಲೈಕಾ, ನಿಶಿಕಾ ನಾಯ್ಡು, ಈ ಥರದ ಯಾರನ್ನಾರ ಕೆಲಸದಲ್ಲಿ ಬಿಟ್ಕೊಡೋ ಪತ್ರಕರ್ತ ರಮಾಕಾಂತ್, ವಿವೇಕಾನಂದರ ಬಗ್ಗೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಓದ್ಕೊಂಡಿರೋ ತಿಳುವಳಿಕರ್ತ ನಿಕೇತರಾಜ್ ಮೌರ್ಯ, ಇಂಥ ಕ್ಯಾಂಡಿಡೇಟ್ಗಳನ್ನ ಕರೆಸಿದ್ರೆ ನಿಮ್ಗೆ ಎಲ್ಲಿರುತ್ತೆ ಉತ್ಸಾಹ? ಈಗ ಯಾರು ಬಂದ್ರೆ ನಿಮ್ಗೆ ಉತ್ಸಾಹ ಅಂತ ಹೇಳಿ ಅವರೇ ಕರ್ಸೋಣ.
ಸ್ಥಾಪಿಸಿರುವಂತಹ ನಟರಾಜ್ ಗೌಡರು ಯಾರೋ ಒಬ್ಬ ದೊಡ್ಡ ಸಿರಿವಂತ ಉದ್ಯಮಿಯ ಮಗ ಅಲ್ಲ. ನಟರಾಜ್ ಗೌಡರು ಯಾರೋ ಒಬ್ಬ ಬಹಳ ಓದ್ಕೊಂಡು ಬಹಳ ದೊಡ್ಡ ಶೈಕ್ಷಣಿಕ ಹಿನ್ನೆಲೆ ಇದ್ದವರ ಮಗನೂ ಅಲ್ಲ. ಯಾವ ನಟರಾಜ್ ಗೌಡರು ಹಳ್ಳಿ ಒಳಗಡೆ ಕುಡಗಲ್ ಭಾಗದವರು ಹಳ್ಳಿಯ ಮೂಲದಲ್ಲಿ ಹೋದಂತ ನಟರಾಜ್ ಗೌಡರು ಯಾವ ಎಮ್ಮೆ ವಹಿಸಿಕೊಂಡಿದ್ರೋ, ಯಾವ ಮನುಷ್ಯ ಒಬ್ಬ ತುತ್ತು ಅನ್ನಕ್ಕೋಸ್ಕರ ಬಹಳ ಕಷ್ಟಪಟ್ಟು, ಯಾವ ಮನುಷ್ಯ ಒಬ್ಬ ತನ್ನ ತಾಯಿ ಮನೆಯಲ್ಲಿರುವ ಹಬ್ಬಗಳ ಸೀರೆನ ಹೊಸ ಸೀರೆ ಕೊಡಿಸಬೇಕು ಅಂತ ಕನಸು ಕಾಣ್ತಾ ಇದ್ನೋ, ಆ ಮನುಷ್ಯನೊಬ್ಬ ಎದ್ದು ನಿಂತು 64 ಬ್ರಾಂಚ್ಗಳನ್ನು ಓಪನ್ ಮಾಡಿ ಬಾಲ್ಕ್ ಸಂಸ್ಥೆಯನ್ನ ಕಟ್ಟಿ ನಿಮ್ಮಂತ ಸಾಧಾರಣ ಯುವಕರಿಗೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ನಟರಾಜ್ ಗೌಡ್ರೆ ಬಹುಶಃ ನನಗನ್ಸೋ ಪ್ರಕಾರ ಒಂದು ದೊಡ್ಡ ಆದರ್ಶ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅಂತ ಭಾವಿಸ್ತೇನೆ. ಟೆಕ್ನಿಕಲ್ ಕೋರ್ಸನ್ನು ಸಾಮಾನ್ಯ ಹಳ್ಳಿ ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಭಾಳ ಎಫೆಕ್ಟಿವ್ ಆಗಿ ಇಂಪಾರ್ಟ್ ಮಾಡುವಂಥ ದೃಷ್ಟಿಯಲ್ಲಿ ಬಾಲ್ಕ್ ತುಂಬ ಅದ್ಭುತವಾದ ಒಂದು ಮೈಲಿಗಲನ್ನು ಇವತ್ತು ಸಾಧಿಸಿದೆ. ಸೊ ಒಂದೇ ಒಂದು ಸಂಸ್ಥೆಯಿಂದ ಶುರುವಾಗಿ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ 64 ಬ್ರಾಂಚ್ಗಳನ್ನು ತೆರೆದು ಕರ್ನಾಟಕ ರಾಜ್ಯದಾದ್ಯಂತ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂಥ ಮಕ್ಕಳಿಗೂ ಕೂಡ ಕಂಪ್ಯೂಟರ್ ಎಜುಕೇಷನ್ನ, ಟೆಕ್ನಿಕಲ್ ಎಜುಕೇಷನನ್ನು ಮತ್ತು ಸಾಫ್ಟ್ವೇರ್ ಟೆಕ್ನಾಲಜಿಯನ್ನು ಇಂಪಾರ್ಟ್ ಮಾಡುವಂಥ ಕೆಲಸವನ್ನು ಬಾಲ್ಕ್ ತುಂಬ ಯಶಸ್ವಿಯಾಗಿ ಮಾಡಿದೆ. ಅದರ ಅಧ್ಯಕ್ಷರಾಗಿರುವಂಥ ನಟರಾಜ್ ಗೌಡರು ನನ್ನ ಮಿತ್ರರು ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಜೊತೆಗೆ ಸಹ ಡೈರೆಕ್ಟರ್ ಆಗಿ ವಾಸುದೇವ ಮೂರ್ತಿಯವರಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ DIG ಅವರು ಬಂದಿದ್ದರು, ಅಬ್ದುಲ್ ಅಹದ್ ಅವರು. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರು. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ರಮಾಕಾಂತ್ ಬಂದಿದ್ದರು, TV5ನವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಾಜೀವ್ ಗೌಡರು, ರಾಜ್ಯಸಭಾ ಮೆಂಬರ್ ಆಗಿದ್ದಂತಹ ರಾಜೀವ್ ಗೌಡರು ಕೂಡ ಬಂದಿದ್ದರು. ಎಲ್ಲರದ್ದು ಕೂಡ ಒಂದೇ ಅಚ್ಚರಿಯ ಕಣ್ಣೇನು ಅಂತಂದರೆ, ಕುಣಿಗಲ್ಲಿನ ಯಾವುದೋ ಮೂಲೆಯ ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ನಟರಾಜ್ ಗೌಡರು 64 ಬ್ರ್ಯಾಂಚ್ಗಳ ಬಾಲ್ಕನ್ನು ತೆರೆದಿದ್ದಾರೆ. ಮುಂದಿನ ಬಾರಿ ಈ 64 100 ಬ್ರ್ಯಾಂಚ್ ಆಗಲಿ ಅಂತೇಳಿ ಎಲ್ಲರೂ ಶುಭ ಹಾರೈಸಿದ್ದಾರೆ. ನಾನು ಶುಭ ಹಾರೈಸ್ತೀನಿ. ಮತ್ತು ವಿಶೇಷವಾಗಿ ಇನ್ನು ಮುಂದಿನ ಯೋಜನೆಗಳ ಬಗ್ಗೆ ಹೇಳಿದ್ನಲ್ಲ, ಬಾಲ್ಕ್ ಇವತ್ತು ಇಷ್ಟು ದಿವಸ ಬೇಸಿಕ್ ಕಂಪ್ಯೂಟರ್ನ ಹೇಳ್ಕೊಟ್ಟು, ಆ ನಂತರ ಬಂದಿರುವಂಥ ಟೆಕ್ನಾಲಜಿ ಅಪ್ಗ್ರೇಡ್ಗಳ ಬಗ್ಗೆ ಮಾತನಾಡ್ತಾ ಅದನ್ನು ಮಕ್ಕಳಿಗೆ ಫೋಕಸ್ ಮಾಡಿದ್ರು. ಇವತ್ತು AI ಟೆಕ್ನಾಲಜಿ ಅನ್ನೋದು ಜಗತ್ತಿನ ಕಣ್ಣನ್ನು ತೋರಿಸ್ತಾ ಇದೆ. AI ಟೆಕ್ನಾಲಜಿಯ ಶಿಕ್ಷಣವನ್ನು ಕೂಡ ಬಾಲ್ಕ್ ವಿದ್ಯಾರ್ಥಿಗಳಿಗೆ ಕಲಿಸೋದ್ರ ಕಡೆಗೆ ದಾಪುಗಾಲಿಡ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕೋಚಿಂಗ್ ಸೆಂಟರ್ನ ಕೂಡ ಬಾಲ್ಕ್ ಅದನ್ನು ಕೂಡ ಒಂದು ಇಂಪಾರ್ಟ್ ಮಾಡುವಂಥ ಪ್ರಯತ್ನವನ್ನು ಬಾಲ್ಕ್ ಮಾಡುತ್ತೆ ಅನ್ನೋಂಥ ಒಂದು ದೃಢವಾದ ಆಶಯ ಮತ್ತು ಅಪೇಕ್ಷೆ ಬಾಲ್ಕ್ ಬಗ್ಗೆ ಇದೆ. ಸರ್ಕಾರದಿಂದ ಏನಾದರೂ ಅದಕ್ಕೆ ಅಪೇಕ್ಷೆ ಇದೆಯಾ ಸರ್? ಏನಿಲ್ಲ, ಸರ್ಕಾರದಿಂದ ಯಾವುದೇ ಅಪೇಕ್ಷೆಗಳಿಲ್ಲ. ಸಾರ್ವಜನಿಕರೇ ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ, ವಿದ್ಯಾರ್ಥಿಗಳು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಇವರ ಆಶೀರ್ವಾದದಿಂದ ಈ ಸಂಸ್ಥೆ ಇವತ್ತು 64, ನಾಳೆ 100 ಆಗಿದೆ. ಧನ್ಯವಾದಗಳು ಸರ್. ಸರ್ ಮಾತಾಡಿ. ಅಲ್ಲ, ವಿಶೇಷ ಬಂದಿರೋ ಬಗ್ಗೆ ಅಲ್ಲ ಗುರುಗಳೇ, ಬಂದಿದ್ದಾರೆ, ಇಂತಿಂಥವ್ರು ಬಂದಿದ್ರು.